ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾನು ಇವತ್ತು ಕೆಂಗೇರಿ ಉಪನಗರದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ MP ಸಿದ್ಧಗಂಗಾ ಹೋಟೆಲ್ ಅಂತ ಇದೆ. ಅಲ್ಲಿ ಬೋರ್ಡ್ ಇಲ್ಲ, ಬಟ್ ಸ್ಟೈನ್ಲೆಸ್ ಸ್ಟೀಲ್ ಕಲರ್ ಗಾಡಿ ಅದು. ಅಲ್ಲಿ ಯಾವಾಗಲೂ ರಶ್ ಇರುತ್ತೆ. ಬನ್ನಿ, ಅಲ್ಲಿ ಯಾಕೆ ಅಷ್ಟೊಂದು ರಶ್ ಇದೆ, ಅಲ್ಲಿ ಏನು ವಿಶೇಷ ಇದೆ ಅಂತ ತಿಳ್ಕೊಂಬರೋಣ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಇವಾಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಏನು ವಿಶೇಷ ಅಂತ ತಿಳ್ಕೊಂಬರೋಣ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಸಲ್ಮಾನ್ ಪಾಷಾ ಅಂತ. ಹೆಂಗಿತ್ತು ಟಿಫನ್ ಎಲ್ಲ? ಚೆನ್ನಾಗಿತ್ತಣ. ಮನೆಯಲ್ಲಿ ಮಾಡ್ತಾರಲ್ಲ ಹಂಗಿತ್ತು, ಚೆನ್ನಾಗಿದೆ ಟಿಫನ್. ಡೈಲಿ ಬರ್ತೀರಾ ಇಲ್ಲಿಗೆ? ಡೈಲಿ ಇಲ್ಲೇ ಆಟೋ ಹೊಡ್ಕೊಂಡು ಇರ್ತೀನಿ. ಡೈಲಿ ಊಟ ಮಾಡ್ಕೊಂಡು ಇರ್ತೀನಿ. ಏನ್ ನಿಮ್ ಫೇವರೇಟ್ ಇಲ್ಲಿ? ಇದು ಬಾತು ಇಡ್ಲಿ. ಎಲ್ಲ ಟ್ರೈ ಮಾಡ್ತಾರೆ ಇಲ್ಲಿ. ಪ್ರೈಸ್ ಎಲ್ಲ ಹೆಂಗಿದೆ? ಕಂಫರ್ಟೇಬಲ್, ರೀಸನೇಬಲ್, ಮಾಮೂಲಿ ಕರೆಕ್ಟ್ ಆಗಿತ್ತು. ಕಂಫರ್ಟಬಲ್ ಆಗಿದೆ, ಜಾಸ್ತಿ ಇಲ್ಲ. ಸರ್ ಏನ್ ತಮ್ಮ ಹೆಸರು? ಸುನಿಲ್ ಕುಮಾರ್. ಸರ್ ಸುನಿಲ್ ಕುಮಾರ್. ತಾವೇನ ಈ ಹೋಟೆಲ್ ಮಾಲೀಕರ? ಹೌದು. ಓಕೆ. ಯಾವ ಸರ್ ಅಂತ ಆಕ್ಚುಲಿ? ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ? ನಾವು 1.5 year ಮಾಡ್ತೀವಿ. 1 ವರ್ಷ ಆಯ್ತು. ಇಲ್ಲಿ ಮುಂಚೆಯಿಂದಾನು ಇಲ್ಲೇನಾ ಹೇಗ್ ಸರ್? ಸರ್ ಅದೇ ಇಲ್ಲಿ ಬಂಡೆಮಠ ಬಂಡೆಮಠದ ಇದೆ ನಮ್ದು ಹೋಟೆಲ್. ಓಕೆ. ಇನ್ನೊಂದಿದೆ ಮೆಟ್ರೋ ಸ್ಟೇಷನ್ ಹತ್ರ ಒಂದಿದೆ. ಓಕೆ. ಸೊ ಎಷ್ಟು ಹೋಟೆಲ್ ಇದೆ ಸರ್ ತಮ್ದು? 3 ಹೋಟೆಲ್ ಇದೆ. 3 ಹೋಟೆಲ್. ಒಂದು ಇದೊಂದು ಬಂಡೆಮಠ ಹತ್ರ ಒಂದು ಮೆಟ್ರೋ ಸ್ಟೇಷನ್ ಹತ್ರ. ಇಲ್ಲಿ ಕೆಂಗೇರಿ ಉಪನಗರ ಕೆಂಗೇರಿ ಮೆಟ್ರೋ ಸ್ಟೇಷನ್. ಅದು ಏನ್ ಸರ್ ಹೋಟೆಲ್ ಹೆಸರು? ಅದು ಸೇಮ್ ಎಲ್ಲಾನು ಸಿದ್ಧಗಂಗಾ ಕ್ಯಾಂಟೀನ್. MP ಸಿದ್ಧಗಂಗಾ ಕ್ಯಾಂಟೀನ್. ಓಕೆ. ಪುದೀನಾಬಾದ್ ಇದೆ. ವಡೆ ಹೆಸರು? ವಡೆ ಹೆಸರು ಕೇಳ ಆಗೈತೇನಾ? ಅಲ್ಲ ಆಯ್ತಾ ಏನೋ ಕೇಳು. ಈ ಹೋಟೆಲ್ ಬಿಸ್ನೆಸ್ ಮಾಡಕ್ ಮುಂಚೆ ಏನ್ ಮಾಡ್ತಾ ಇದ್ವಿ ಸರ್? ಬೇರೆ ಬಿಸ್ನೆಸ್ ಎಲ್ಲ ಮಾಡಿದ್ದಾರೆ ನಾವು. ಓಕೆ. ಆಮೇಲಿಂದ ಇಲ್ಲಿ ಹೋಟೆಲ್ ಮಾಮ ಇದ್ದ, ನಾವಿಬ್ರು ಸೇರಿ ಮಾಡ್ತಿರೋದು. ಅವರು ಅಂದ್ರೆ ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ರೆಡಿ ಮಾಡ್ಕೊಂಡು ಇಲ್ಲಿ ಬಂದ್ರೆ ಅಲ್ಲಿ ಮಾತ್ರ ಅಲ್ಲೇ ಮಾಡ್ತೀರಾ? ಅಲ್ಲಿ ನಮ್ದು 2 ಕ್ಯಾಂಟೀನ್ ಇದೆ. ಅಲ್ಲಿ ಒಂದು ಕಿಚನ್ ಗೆನೆ ಸಪರೇಟ್ ಇದೆ, ಒಂದು ಕ್ಯಾಂಟೀನ್ ಒಂದು. ಸೊ ಎಲ್ಲಾ ಕಡೆಗೂ ಅಲ್ಲಿ ಕಿಚನ್ ಸಪ್ಲೈ ಆಗಿದೆ. ನಮ್ಮ 3 ಹೋಟ್ಲಿಗೂ ಅಲ್ಲಿ. ಹೆಂಗ ಐಡಿಯಾ ಬಂದಿದೆ ನಿಮ್ಗೆ ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತ? ಏನೇನೋ ಮಾಡ್ತಿದ್ರೆ ಒಂದ್ಸಲಿ ಟ್ರೈ ಮಾಡೋಣ ಅಂತೇಳಿ ಹೋಟೆಲ್ ಬಿಸ್ನೆಸ್. ಸೊ ಹೇಗಿದೆ ಸರ್ ಬಿಸ್ನೆಸ್ ಈಗ? ಪರವಾಗಿಲ್ಲ ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ. ಇದು ಫಸ್ಟ್ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದೆ ಸರ್ ಬಿಸ್ನೆಸ್? ಬಿಸ್ನೆಸ್ಗೆ ನಾವು ಒಂದೇ ಸಲ ಬಂಡವಾಳ ಹಾಕಿಲ್ಲ. ಫಸ್ಟ್ ಆದ್ಮೇಲೆ ಒಂದು 4 ಲಕ್ಷ ಹಾಕಿದ್ರಿ. ಆಮೇಲಿಂದ ಆಟೋಮೆಟಿಕ್ ಆಗಿ ಒಂದು 30-40 ಲಕ್ಷ ತನಕ ಇನ್ವೆಸ್ಟ್ಮೆಂಟ್ ಆಗಿದೆ. 18 ಜನ ಲೇಬರ್ಸ್ ಇದ್ದಾರೆ. 18 ಜನ ಲೇಬರ್ಸ್ ಇದ್ದಾರೆ. ಹೌದು. ಓಕೆ. ಸೊ ಇಲ್ಲಿ ಬರೋದು ಬರೀ ನೈಟ್ ಮಾತ್ರನಾ? ಹೌದು. 2 ನೈಟ್ ಕ್ಯಾಂಟೀನ್ ಇದೆ. ಒಂದು ಡೇ ಕ್ಯಾಂಟೀನ್, ಮಾರ್ನಿಂಗ್ ಆಫ್ಟರ್ನೂನ್ 2. ಓಕೆ. ನೈಟ್ ಕ್ಯಾಂಟೀನ್ ಒಂದು ಇಲ್ಲಿ, ಮತ್ತೊಂದು ಎಲ್ಲಿದೆ? ಮೆಟ್ರೋ ಸ್ಟೇಷನ್ ಹತ್ರ. ಅಲ್ಲಿ ಬೇರೆ ಯಾರು ಮೇಂಟೈನ್ ಮಾಡ್ತಾರೆ? ನಿಮ್ಮ ಮಾಮ ಇದ್ದಾರೆ? ನಮ್ಮ ಮಾಮ ಇದ್ದಾರೆ. ಅವ್ರೊಂದ್ ಕಡೆ, ನಾವ್ ಒಂದ್ ಕಡೆ. ಎಲ್ಲ ಕಂಬೈನ್ ಆಗೇ ಇರೋದು. ಬಿಸ್ನೆಸ್ ಎಲ್ಲ ಕಂಬೈನ್. ಸರ್ ಏನ್ ಸರ್ ತಮ್ಮ ಹೆಸರು? ಶಿವಾನಂದ ಅಂತ. ಇಲ್ಲಿ ರೆಗ್ಯುಲರ್ ಬರ್ತೀರಾ ಸರ್? ಇಲ್ಲಿ ನಂದು ಇಲ್ಲಿ ಅರ್ಷಲ್ ಲೇಔಟ್ ಅಂತ, ನಿಯರ್ ಬೈ. ಓಕೆ.
ವೀಕ್ಲಿ ಟ್ರೈಸ್ ಬಂದೇ ಬರ್ತೀವಿ. ಇಡ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಉದ್ದಿನ ವಡೆ ಅಂತೂ ನಾವು ಎಲ್ಲೂ ತಿಂದಿಲ್ಲ. ಚೀಪ್ ಅಂಡ್ ಬೆಸ್ಟ್. ಹೋಟ್ಲಲ್ಲಿ ನೋಡಿದಿರಲ್ಲ, ಇಂಥದ್ 4 ಹಾಕಿ 160 ರೂಪಾಯಿ ಕಿತ್ಕೋತಾರೆ. 5 ರೂಪಾಯಿಗೆ ಗ್ರಾಹಕರಿಗೆ ಕೊಡ್ತಾರೆ. ಜೊತೆಗೆ ಇಳ್ಳಿಕಾಯಿ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ನಾನ್ ಇಷ್ಟಪಟ್ಟು ತಿನ್ನೋದು ಅದು. ಬಂದಾಗೆಲ್ಲ ರೆಗ್ಯುಲರ್ ಆಗಿ ತಿಂದು ಬೇರೆ ಟ್ರೈ ಮಾಡ್ತೀರಾ? ಇಲ್ಲ, ನಾನ್ ರೆಗ್ಯುಲರ್ ಇಡ್ಲಿ, ವಡೆ, ಮಸಾಲೆ ವಡೆ, ಚಿತ್ರಾನ್ನ. ಹೇಗೆ ಒಬ್ಬರೇ ಬರ್ತಾರ ಫ್ಯಾಮಿಲಿ ಸಮೇತ ಬರ್ತಾರ? ಫುಲ್ ಫ್ಯಾಮಿಲಿ. ನಮ್ಮ ತಂದೆಗೆ ಇವ್ರ ಇಡ್ಲಿ ತುಂಬಾ ಇಷ್ಟ. ಇಲ್ಲೇ ತಗೋಬಾ ಅಂತ ಹೇಳ್ತಾರೆ. ಮನೇಲಿದ್ರು ಅವರು ಬೆಡ್ ರೀಡನ್, ಇಡ್ಲಿ ತಗೋಬಾ ಅಂತ ಹೇಳ್ತಾರೆ. ನಿಮ್ ಬೇರೆ ಯಾರೋ ಸಜೆಷನ್ ಕೇಳಿದ್ರು ಖಂಡಿತ ಈ ಹೋಟೆಲ್ ರೆಫರ್ ಮಾಡ್ತೀರಾ? ಸರ್, ಇವಾಗ ಏನ್ ಗೊತ್ತಾ, ಅವ್ರವ್ರ ಊರಿಗೆ ಅವನೇ ರಾಜ. ನಮ್ಮ ಏರಿಯಾದಲ್ಲಿ ನಮ್ದಿದೆ, ಚೆನ್ನಾಗಿ ಮಾಡ್ತಾರೆ. ಪ್ರೈಸ್ ಎಲ್ಲ ಹೇಗಿದೆ ಸರ್? ಏನಿಲ್ಲ, ಮಿಡ್ಲ್ ಕ್ಲಾಸ್ ಅವರು ಟೇಸ್ಟ್ ಬರ್ತಾರೆ. ಲೋವರ್ ಮಿಡ್ಲ್ ಕ್ಲಾಸ್ ಹೊಟ್ಟೆ ತುಂಬಿಸ್ಕೊಳ್ಳೋದು ಬರ್ತಾರೆ. ಅವ್ರು ಎಲ್ಲಾ ಕ್ಯಾಟಗರಿಗೂ ರೆಡಿ ಇದೆ. ಅದನ್ನ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಓಕೆ, ಹಾಕ್ರಿ ಸರ್. ಏನ್ ನಿಮ್ ಹೆಸರು ಇದೆ? ಪರಶುರಾಮ. ಯಾವ ನಿಮ್ದ? ಕೊಪ್ಪಳ. ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ರ ಇಲ್ಲಿ? 2.5 ವರ್ಷ ಆಯ್ತಾನ. 2.5 ವರ್ಷ. ಏನ್ ಸ್ಪೆಷಲ್ ನಿಮ್ ಹೋಟೆಲ್ ಅಲ್ಲಿ? ಹೋಟ್ಲಲ್ಲಿ ಬಾತು, ಇಡ್ಲಿ, ಮಸಾಲೆ ದೋಸೆ, ಖಾಲಿ ಸೆಟ್ಟು, ಆನಿಯನ್ ದೋಸೆ, ಆಮೇಲೆ ಉದ್ದಿನ ವಡೆ, ಮಸಾಲೆ ವಡೆ. ನೀವೇನೇನ್ ಮಾಡ್ತೀರಾ? ನಮ್ದು ಆಲ್ರೌಂಡರ್. ಆಲ್ರೌಂಡರ್. ಮೇನ್ ಕುಕ್ ನೀವೇನಾ? ಎಲ್ಲ ಹುಡುಗರು ಮಾಡ್ತೇವೆ. ಅಂದ್ರೆ ಆ ಕೆಲ್ಸ ಈ ಕೆಲ್ಸ ಅನ್ನಂಗಿಲ್ಲ, ಎಲ್ಲದು ಅನುಸರಿಸ್ಕೊಂಡ್ ಮಾಡ್ಕೊಂಡು ಹೋಗ್ತೇವೆ. ಇಲ್ಲಿಲ್ಲ ಅಂದ್ರೆ ಹೋಟೆಲ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ? ಅಲ್ಲಿ ಇನ್ನೊಂದು ಕ್ಯಾಂಟೀನ್ ಇದೆ, ಇಲ್ಲ ಬಣ್ಣ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ. ಏನ್ ಸರ್ ಸ್ಪೆಷಲ್ ನಿಮ್ಮಲ್ಲಿ ಏನೇನ್ ಮಾಡ್ತೀರಾ? ಸರ್, ನಮ್ಮಲ್ಲಿ ಮಸಾಲೆ ದೋಸೆ ಇದೆ, ಪ್ಲೇನ್ ದೋಸೆ, ಖಾಲಿ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ ಇದೆ. ಮತ್ತೆ ಡೈಲಿ ಒಂದು ರೈಸ್ ಬಾತು, ಪಲಾವು, ಮತ್ತೆ ಗೀ ರೈಸು, ಮತ್ತೆ ಪುದೀನ ಬಾತು, ಮೆಂತ್ಯ ಬಾತು, ಟೊಮೊಟೊ ಬಾತು, ಡೈಲಿ ಒಂದ್ ತರ ಚೇಂಜ್ ಇರುತ್ತೆ. ಮತ್ತೆ ಎಳ್ಳಿಕಾಯಿ ಚಿತ್ರಾನ್ನ ಇಲ್ಲಿ ತುಂಬಾ ಫೇಮಸ್ ಇದೆ. ಎಳ್ಳಿಕಾಯಿ ಚಿತ್ರಾನ್ನ ಚೆನ್ನಾಗಿ ಹೋಗುತ್ತೆ. ಆಮೇಲೆ ಮತ್ತೆ ತಟ್ಟೆ ಬೆಳಗ್ಗೆ ತಟ್ಟೆ ಇಡ್ಲಿ ಫುಲ್ ಸಾಫ್ಟ್ ಇರುತ್ತೆ. ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಉದ್ದಿನ ವಡ, ಮಸಾಲೆ ವಡ, ಅದೆಲ್ಲ ಕಾಮನ್ ಆಗಿರುತ್ತೆ. ಇಡ್ಲಿ ವಡೆ, ಎಳ್ಳಿಕಾಯಿ ಚಿತ್ರಾನ್ನ ಕಾಮನ್ ಆಗಿರುತ್ತೆ. ರೈಸ್ ಐಟಮ್ ಆದ್ರೆ ಚೇಂಜ್ ಆಗುತ್ತೆ. ಡೈಲಿ ಒಂದೊಂದು ಬಾತ್ ಚೇಂಜ್ ಆಗುತ್ತೆ. ಇಲ್ಲಿ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ? ಸರ್, ಇಲ್ಲಿ 4 to 11 4 to 11. ಅಲ್ಲಿ ಸರ್ ಮೆಟ್ರೋ ಸ್ಟೇಷನ್ ಹತ್ರ? ಮೆಟ್ರೋ ಸ್ಟೇಷನ್ ಹತ್ರ 12.5 ತನಕ ಇರ್ತಾರೆ. ಇದು ನಿಮ್ಮ ಈ ಹೋಟೆಲ್ ಬರ್ಬೇಕಂದ್ರೆ ಲ್ಯಾಂಡ್ ಮಾರ್ಕ್ ಏನ್ ಸರ್ ಆಕ್ಚುಲಿ? ಸರ್, ಈಗ BMTC ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಅಲ್ಲಿ. ಅಂದ್ರೆ ಈ ಕೆಂಗೇರಿ ಉಪನಗರ BMTC ಹೊಸ ಬಸ್ ಸ್ಟ್ಯಾಂಡ್ ಇಲ್ಲ, ಹಿಂಭಾಗನೆ ರೈಲ್ವೆ ಪ್ಯಾರಲ್ ರೋಡ್, ರೈಲ್ವೆ ಸ್ಟೇಷನ್ ರೋಡ್, ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಅಲ್ವಾ? ಥ್ಯಾಂಕ್ ಯು ಸರ್. ನಿಮ್ ಕಸ್ಟಮರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಅವರೇ ಹೇಳ್ಬೇಕು. ಕಸ್ಟಮರ್ ಹೇಗಿದೆ ಅಂತ ರೆಸ್ಪಾನ್ಸ್ ಹೇಳ್ಬೇಕು. ಅಂದ್ರೆ ಇಲ್ಲಿ ಬಂದ್ರೆ ಒಳ್ಳೆ ಮನೆ ತರ ತಿಂಡಿ ಸಿಗುತ್ತೆ. ಖಂಡಿತ ಸರ್. ನೀವು ತುಂಬಾ ಸಲ ತಿಂದಿದ್ದಾರಲ್ಲ, ನಿಮ್ಗೆ ಏನ್ ಅನ್ಸಿದೆ ಹೇಳಿ? ಅದೇ ನಮ್ಗೆ ಇಷ್ಟ ಆಯ್ತು ಸರ್, ಅದಕ್ಕೆ ಬಂದಿದ್ವಿ ಇಲ್ಲಿ.
ನೋಡಿದ್ರಲ್ಲ ಆತ್ಮೀಯರೇ, ಶ್ರೀ MP ಸಿದ್ಧಗಂಗಾ ಕ್ಯಾಂಟೀನ್ ಅಂತ. ಇಲ್ಲಿ ನೀವು ವಿಶೇಷವಾಗಿ ಇಳ್ಳಿಕಾಯಿ ಚಿತ್ರಾನ್ನ ತಿನ್ನಲೇಬೇಕು. ಯಾಕೆ ಅಂತಂದರೆ ಇಳ್ಳಿಕಾಯಿ ಅಂತಂದರೆ ಅದು ಭಾಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲ ಆಯುರ್ವೇದಿಕ್ ಡಾಕ್ಟರ್ಸ್ ಹೇಳ್ತಾನೆ ಇರ್ತಾರೆ. ಸೊ ಖಂಡಿತ ಬನ್ನಿ, ಒಂದ್ಸಲ ಟೇಸ್ಟ್ ಮಾಡಿ. ಸೊ ಇಲ್ಲಿ ಇಡ್ಲಿ, ವಡೆ, ಈ ಥರ ರೈಸ್ ಐಟಮ್ ಎಲ್ಲ ಭಾಳ ಸ್ಪೆಷಲ್ ಇಲ್ಲಿ. ಸೊ ಇಲ್ಲಿ ತಿನ್ನೋಂಥರ ಒಪಿನಿಯನ್ ಕೂಡ ಕೇಳಿಸ್ಕೊಂಡಿದ್ದೀರಾ. ಈ ಹೋಟೆಲ್ಗೆ ಬರಬೇಕಂದ್ರೆ ನೀವು ತುಂಬ ಕಷ್ಟ ಏನು ಪಡಬೇಕಾಗಿಲ್ಲ. ಕೆಂಗೇರಿ ಉಪನಗರ ಮೇಯ್ನ್ ರೋಡಲ್ಲಿ ಒಂದು BMTC ಬಸ್ ಸ್ಟ್ಯಾಂಡ್ ಆಗಿದೆ. ಎಕ್ಸಾಕ್ಟ್ಲಿ ಆ ಬಸ್ ಸ್ಟ್ಯಾಂಡ್ ಹಿಂದೆಯೇ ಈ ಹೋಟೆಲ್ ಇರುವಂಥದ್ದು. ಅದು ಬಿಟ್ಟರೆ ಕೆಂಗೇರಿಯಿಂದ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರೋಡಲ್ಲಿ ಈ ಹೋಟೆಲ್ ಬರುತ್ತೆ. ಸೊ ಬನ್ನಿ, ಒಂದ್ಸಲ ಟೇಸ್ಟ್ ಮಾಡಿ. ಸೊ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ಗೆ ಹಾಕಿ. ಈ ಥರ ವಿಶೇಷವಾದ ವೀಡಿಯೋಗಳಿಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.